ಲಾಡ್ಜ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ ಲಾಡ್ಜ್ ಬಾಯ್ ಹುಡುಗಿಯ ಹೆಸರಲ್ಲಿ ಮಾಡಬಾರ್ದನ್ನ ಮಾಡಿ ಜೈಲು ಹಕ್ಕಿಯಾಗಿದ್ದಾನೆ. ಈ ಲಾಡ್ಜ್ ಬಾಯ್ ಜೈಲು ಹಕ್ಕಿಯಾಗಿರೋ ಹಿಂದಿನ ಕಹಾನಿ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಹುಡುಗಿ ಹೆಸರಲ್ಲಿ ಮೆಸೇಜ್ ಮಾಡಿ ವಂಚನೆ, ಲಾಡ್ಜ್ ಬಾಯ್ ಅಂದರ್. ಲಾಡ್ಜ್ಗೆ ಬರುವ ಕಸ್ಟಮರ್ಸ್ ಗಳೇ ಐನಾತ್ಯ ಟಾರ್ಗೆಟ್. ಲಾಡ್ಜ್ ನಲ್ಲಿ ಕೆಲಸ ಮಾಡಿಕೊಂಡು ಲಾಡ್ಜ್ಗೆ ಬರುವ ಕಸ್ಟಮರ್ಸ್ ಗಳನ್ನೇ ಬಂಡವಾಳ ಮಾಡಿಕೊಂಡು ರಾತ್ರೋರಾತ್ರಿ ಶ್ರೀಮಂತನಾಗೋದಿಕ್ ಹೋಗಿ ಯುವಕನೊಬ್ಬ ಉತ್ತರ ವಿಭಾಗದ ಸೆನ್ ಪೊಲೀಸರ ಅತಿಥಿಯಾಗಿದ್ದಾನೆ. ಹರಿ ಅಲಿಯಾಸ್ ನರಹರಿ ಎಂಬುವನನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಆರೋಪಿ ಮೂಲತಃ ದಾವಣಗೆರೆಯವನಾಗಿದ್ದು ಬೆಂಗಳೂರಿನ ಬೊಮ್ಮನಹಳ್ಳಿ ಎನ್ಆರ್ ಲಾಡ್ಜ್ ನಲ್ಲಿ ಕೆಲಸ ಮಾಡಿಕೊಂಡಿದ್ದ. ಇನ್ನು ಆರೋಪಿ ನರಹರಿ ಲಾಡ್ಜ್ಗೆ ಬರುವ ಹೈಫೈ ಮಂದಿಯ ನಂಬರ್ಗಳನ್ನ ಕಲೆಕ್ಟ್ ಮಾಡ್ತಿದ್ದ. ಬಳಿಕ ಅನಿತಾ ಎಂಬ ಹುಡುಗಿಯ ಹೆಸರಲ್ಲಿ ಮೆಸೇಜ್ ಮಾಡ್ತಿದ್ದ. ಇನ್ನು ಮೆಸೇಜ್ ನಲ್ಲಿ ಅಂಗೈನಲ್ಲಿ ಚಂದ್ರನನ್ನ ತೋರಿಸಿ ಅವರ ಬಳಿ ನ್ಯೂಡ್ ಫೋಟೋಸ್ಗಳನ್ನ ತರಿಸಿಕೊಂಡು ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದ. ಇನ್ನು ಹಣ ಕೊಡೋದಕ್ಕೆ ನಿರಾಕರಿಸಿದಾಗ ಫೋಟೋಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಮಾನಹಾನಿ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದ. ಆರೋಪಿ 27 ವರ್ಷದವನಾಗಿದ್ದು ಈಗಾಗಲೇ ಹೇಳಿದಾಗೆ ಬೊಮ್ಮನಹಳ್ಳಿಯಲ್ಲಿರ್ತಕ್ಕಂಥ ಒಂದು ಲಾಡ್ಜ್ನಲ್ಲಿ ರೂಮ್ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಆತ ಆ ಲಾಡ್ಜ್ಗೆ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿಯ ಮೊಬೈಲ್ ನಂಬರ್ ಮತ್ತು ಮಾಹಿತಿಯನ್ನು ತಿಳಿದುಕೊಂಡು ವ್ಯಕ್ತಿಯ ಮೊಬೈಲ್ ಫೋನ್ಗೆ ಹುಡುಗಿಯ ಹೆಸರಿನಲ್ಲಿ ಕೆಲವೊಂದು ವಾಟ್ಸ್ಆ್ಯಪ್ ಸಂದೇಶಗಳನ್ನು ಕಳಿಸ್ತಾ ಹೋಗಿ ನಂಬಿಕೆಯನ್ನು ಗಳಿಸ್ಕೊಂಡು ಅದಾದ ನಂತರ ಆತ ಹುಡುಗಿಯ ಒಂದು ಫೋಟೋಗಳನ್ನು ಆತನಿಗೆ ಕಳಿಸ್ಕೊಂಡು ನಂತರ ಆತನ ಜೊತೆಗೆ ಆತನ ಕೆಲವೊಂದು ಫೋಟೋಗಳನ್ನು ಪಡೆದುಕೊಂಡು ವಾಟ್ಸಪ್ ಮುಖಾಂತರ ನಂತರ ಫೋಟೋಗಳನ್ನು ಮಾರ್ಕ್ ಮಾಡಿ ಅವುಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡೋದಾಗಿ ಆತನಿಗೆ ಹೆದರಿಸಿ ಆತನಿಂದ ಒಟ್ಟು 1,10,000 ರೂಪಾಯಿಗಳನ್ನು ಬೇರೆ ಬೇರೆ ಆತನ ಅಕೌಂಟ್ಗೆ ಮತ್ತು ಆತನ ಸ್ನೇಹಿತರ ಅಕೌಂಟ್ಗಳಿಗೆ ಅದನ್ನು ಹಾಕಿಸ್ಕೊಂಡಿದ್ದ. ಪೊಲೀಸರು ಆತನನ್ನು ಈಗ ಬಂಧನ ಮಾಡಿದ್ದಾರೆ. ಇನ್ನು ನರಹರಿ ವ್ಯಕ್ತಿಯೊಬ್ಬರ ಬಳಿ ಹಂತ ಹಂತವಾಗಿ 1 ಲಕ್ಷ ಹಣ ವರ್ಗಾವಣೆಯನ್ನ ಮಾಡಿಸಿಕೊಂಡಿದ್ದ. ಬ್ಯಾಂಕ್ನ ಮಾಹಿತಿ ಹಾಗೂ ಮೋಸ ಹೋದ ವ್ಯಕ್ತಿ ನೀಡಿದ ದೂರಿನ ಮೇರೆಗೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ಆರೋಪಿಯನ್ನ ಉತ್ತರ ವಿಭಾಗ ಸೈಬರ್ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದು ಇನ್ನಷ್ಟು ಪ್ರಕರಣಗಳು ಬೆಳಕಿಗೆ ಬರೋ ಸಾಧ್ಯತೆ ಇದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.